ಕೆಕೆಆರ್ಡಿಬಿ ಅನುದಾನ ಅಕ್ರಮ ತನಿಖೆಗೆ ರಾಜ್ಯ ಸರ್ಕಾರ ಆದೇಶವನ್ನು ಮಾಡಿದೆ. ಕೆಕೆಆರ್ಡಿಬಿ ಅನುದಾನದ ಅಕ್ರಮದ ತನಿಖೆಗೆ ರಾಜ್ಯ ಸರ್ಕಾರ ಈಗ ಆದೇಶವನ್ನು ಮಾಡಿದೆ. ಕೆಕೆಆರ್ಡಿಬಿ ಹಾಗೂ ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಮತ್ತು ಸಾಂಸ್ಕೃತಿಕ ಸಂಘ ಬರೋಬ್ಬರಿ 1200 ಕೋಟಿಗೂ ಹೆಚ್ಚು ಅವ್ಯವಹಾರದ ಆರೋಪವನ್ನು ಈಗ ಸರ್ಕಾರ ತನಿಖೆಗೆ ಆದೇಶಿಸಿದೆ. ನಿವೃತ್ತ IAS ಅಧಿಕಾರಿ ನೇತೃತ್ವದಲ್ಲಿ ತನಿಖೆಗೆ ರಾಜ್ಯ ಸರ್ಕಾರ ಆದೇಶವನ್ನು ಕೊಟ್ಟಿದೆ. ಎರಡನೇ ಬಾರಿ ತನಿಖೆ ಆದೇಶಕ್ಕೆ ಸಾಮಾಜಿಕ ಹೋರಾಟಗಾರರ ವಿರೋಧ ವ್ಯಕ್ತವಾಗ್ತಾ ಇದೆ. ನೋಡಿ, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಯಾವುದೋ ರಮಣ ರೆಡ್ಡಿ ಅವ್ರ ನೇತೃತ್ವದ ಕಮಿಟಿನೇ ಇವರು ಒಪ್ಕೊಂಡಿದ್ರು, ಇವರೇ ನೇಮಕ ಮಾಡಿದ್ರು. ಇನ್ನೊಂದು ಕಮಿಟಿ ಯಾಕೆ ಮಾಡ್ತೀರಿ ಅಂತ ನಾವು ಕೇಳ್ತಾ ಇದೀವಿ. ಅಂದ್ರೆ ನಿಮ್ಗೆ ಬೇಕಾದಂತ ಹಿಂದೆ ಮಾಡಿದ್ರಲ್ಲ, ACB ಮಾಡಿ ಎಲ್ಲ ಇವನ್ನ ಮುಚ್ಚಾಕುವಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತು. ಬಂದಿದೆಯಲ್ಲ, ಅದನ್ನೇ ಅವರು ಉಲ್ಲೇಖ ಮಾಡಿದ್ದಾರೆ. ಇದರಲ್ಲೂ ಕೂಡ ರಮಣ ರೆಡ್ಡಿ ಅವರು ವರದಿಯನ್ನು ಕೊಟ್ಟಿದ್ದಾರೆ ಅಂತೇಳಿ ನಿನ್ನಿದ್ದು ದಾಖಲೆ ಕೊಡ್ತಾ ಇದೀನಿ ಸರ್, ಕೊಡ್ತೀನಿ, ಅದಕ್ಕೆ ಹೇಳ್ತೆ. ದಾಖಲೆ ಎಲ್ಲ ಕೊಡ್ತಾ ಇದೀನಿ, ನಿಮ್ಗೆ ಎಲ್ಲ ಕಾಪಿ ಕೊಟ್ಟಿದ್ದೀನಿ, ಅದರಲ್ಲಿ ಇದೆ. ನಾನು ಕಲಂ ನಂಬರ್ ಓದಿ ಹೇಳ್ತೀನಿ ನಿಮ್ಗೆ, ಯಾವ್ಯಾವ ಕಲಂ ಅಲ್ಲಿ ಏನ್ ಹೇಳಿದ್ದಾರೆ ಅಂತ ಹೇಳಿ. ಆ ಪೇಜ್ ಸಂಖ್ಯೆಯನ್ನು ಓದಿ ಹೇಳ್ತೀನಿ ನಾನು. ರಮಣ ರೆಡ್ಡಿ ರಿಪೋರ್ಟ್ ಇವತ್ತು ಏನು ಹಿಂದಿನ ಬಿಜೆಪಿ ಸರ್ಕಾರ 40% ಸರ್ಕಾರ ಅಂಥೇಳಿ ಅಪವಾದನೆ ಮಾಡುವ ಮೂಲಕ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು. ಅಧಿಕಾರಕ್ಕೆ ಬಂದ ಕೂಡಲೇ ಏನು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಮತ್ತು ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಮತ್ತು ಕೃಷಿ ಸಾಂಸ್ಕೃತಿಕ ಸಂಘದಲ್ಲಿ 3,000 ಕೋಟಿ ರೂಪಾಯಿ ಹಗರಣ ಆಗಿದೆ, ಭ್ರಷ್ಟಾಚಾರ ಆಗಿದೆ ಅಂತೇಳಿ ಇವತ್ತು ನಮ್ಮ ಒಬ್ಬ ಸಚಿವರು ಕಂಪ್ಲೇಂಟನ್ನು ಕೊಡುವ ಮೂಲಕ ಏನು 2023ರಲ್ಲಿ ಒಂದು ತನಿಖಾ ತಂಡವನ್ನು ರಚನೆ ಮಾಡಿ ಆ ರಮಣ ರೆಡ್ಡಿ ಎನ್ನುವಂಥ ಒಬ್ಬ ಅಧಿಕಾರಿಯ ಮೂಲಕ ಆ ತನಿಖೆಯನ್ನು ಮಾಡಿಸ್ತಾರೆ. ಆ ತನಿಖೆಯಲ್ಲಿ ಇವರು 1200 ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ಅಂತೇಳಿ ಇವತ್ತು ಅಪವಾದನೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಆ ವರದಿ ಅನುಸಾರವಾಗಿ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಅನ್ನೋದು ನಮ್ಮ ಪ್ರಶ್ನೆ. ಆಮೇಲೆ ಏನದ, ಇವತ್ತು ಗ್ಯಾರಂಟಿಗಳ ಜೊತೆಗೆ ಇವರ 6ನೇ ಗ್ಯಾರಂಟಿ ಏನಿತ್ತಂದರೆ ಇವತ್ತು ಭ್ರಷ್ಟರನ್ನು ಜೈಲಿಗೆ ಹಾಕುವಂಥ ಒಂದು ಕೆಲಸವನ್ನು ಮಾಡ್ತೀವಿ ಅಂತ ಹೇಳುವಂಥ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಬಜರಂಗಿ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಬಜರಂಗಿ, ನೋಡ್ತಾ ಇದ್ದೀವಿ ಕಲಬುರಗಿಯಲ್ಲಿ ಒಂದು ಕಡೆ ಬಿಜೆಪಿ ನಾಯಕರು ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ, ಮತ್ತೊಂದು ಕಡೆ ನೇರವಾಗಿ ಆರೋಪವನ್ನ ಮಾಡ್ತಾರೆ. ಈಗಾಗಲೇ ತನಿಖೆ ಆಗಿದೆಯಲ್ಲ, ಮತ್ತೊಮ್ಮೆ ತನಿಖೆ ಯಾಕೆ ಅಂತ ಈಗ ರಾಜ್ಯ ಸರ್ಕಾರದ ನಿಲುವೇನು, ಸಾಮಾಜಿಕ ಹೋರಾಟಗಾರರ ಆಗ್ರಹ ಏನು? ಬಜರಂಗಿ ಮಧುಸೂದನ್, ಖಂಡಿತವಾಗಿ ಕೂಡ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಸ್ಥಾಪನೆ ಆಗಿರುವಂತದ್ದೇ ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗಾಗಿ. ಈ ಒಂದು ಕಲ್ಯಾಣ ಕರ್ನಾಟಕದ ಬೋರ್ಡ್ ಆಗಿರ್ಬೋದು, ಜೊತೆಗೆ ಕಳೆದ ಬಿಜೆಪಿ ಸರ್ಕಾರದಲ್ಲಿ ರಚನೆ ಆಗಿರತಕ್ಕಂತ ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಮತ್ತೆ ಸಾಂಸ್ಕೃತಿಕ ಸಂಘದಲ್ಲಿ ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಸಾಕಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಅನ್ನುವಂತ ಆರೋಪ ಕೂಡ ಕೇಳಿ ಬಂದಿತ್ತು. ಅದರಲ್ಲೂ ಕೂಡ ಮಾನವ ಸಂಪನ್ಮೂಲ ಸಂಘದಲ್ಲಿ ಈಗಾಗಲೇ ಏನು ದೇಶಿ ಹಸುಗಳ ಸಾಕಾಣಿಕೆ ಮತ್ತೆ ಪ್ರೋತ್ಸಾಹ ಧನದ ಕುರಿತಂತೆ 347 ಕೋಟಿ ಏನು ಅನುದಾನ, ಅದರಲ್ಲೂ ಕೂಡ ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳಲ್ಲಿ 1 ಕೋಟಿಗೂ ಅಧಿಕ ಸಸಿಗಳು ನೆಡೋದಕ್ಕಾಗಿ 310 ಕೋಟಿ, ಹೀಗೆ ಸುಮಾರು 9 ಯೋಜನೆಗಳ ಅವ್ಯವಹಾರ ಆಗಿದೆ ಅನ್ನುವಂತ ಆರೋಪ ಬಂದಿತ್ತು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದ ನಂತರದಲ್ಲಿ ನಿವೃತ್ತ ಅಧಿಕಾರಿಯಾಗಿರ್ತಕ್ಕಂಥ ರಮಣ ರೆಡ್ಡಿ ಅವರ ನೇತೃತ್ವದಲ್ಲಿ ಒಂದು ತನಿಖೆ ಕೂಡ ನಡೆಸಿತ್ತು. ತನಿಖೆ ನಡೆಸಿದ ಸಂದರ್ಭದಲ್ಲೂ ಕೂಡ ಒಂದು ತನಿಖಾ ವರದಿಯಲ್ಲೂ ಕೂಡ ಮೇಲ್ನೋಟಕ್ಕೆ ಅವ್ಯವಹಾರ ನಡೆದಿದೆ ಅನ್ನುವಂತ ಏನು ಮಾಹಿತಿ ಕೂಡ ಲಭ್ಯ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಇದೀಗ ಸಚಿವ ಪ್ರಿಯಾಂಕ್ ಖರ್ಗೆ ಅವರು CM ಅವರಿಗೆ ಪತ್ರ ಬರೆದು ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಈಗ ಕಳೆದ ಇತ್ತೀಚೆಗಷ್ಟೇ CM ಸಿದ್ದರಾಮಯ್ಯ ಅವರು ಕೂಡ 2ನೇ ಬಾರಿ ತನಿಖೆಗಾಗಿ ಅಂದ್ರೆ ನಿವೃತ್ತ IAS ಅಧಿಕಾರಿಯಾಗಿರ್ತಕ್ಕಂಥ ಸುಧೀರ್ ಅವರ ನೇತೃತ್ವದಲ್ಲಿ ತನಿಖೆ ಆದೇಶ ಮಾಡಿರುವಂತದ್ದು. ಈ ಒಂದು ಸರ್ಕಾರದ ಈ ಒಂದು ನಡೆಗೆ ಕಲಬುರಗಿ ಭಾಗದ ಬಿಜೆಪಿ ನಾಯಕರು ಕಿಡಿ ಕಾರ್ತಾ ಇದ್ದಾರೆ, ಆಕ್ರೋಶ ಮತ್ತೆ ವಿರೋಧ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಈಗಾಗಲೇ ಒಬ್ಬ ಅಧಿಕಾರಿ ನಡೆಸಿರ್ತಕ್ಕ ತನಿಖೆಯಿಂದ ಸಾಬೀತಾದರ ಮೇಲೆ ಕ್ರಮ ಕೈಗೊಳ್ಳಬೇಕು. ಅದರಲ್ಲೂ ಕೂಡ ಕೇವಲ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದಿರತಕ್ಕಂಥ ಅಷ್ಟೇ ಅಲ್ಲ, 2013ರಿಂದ 2023ವರೆಗೂ ಕೂಡ ಇಲ್ಲಿ ನಡೆದಿರ್ತಕ್ಕಂಥ ಅವ್ಯವಹಾರದ ಬಗ್ಗೆ ತನಿಖೆ ಆಗ್ಬೇಕು ಅಂತ ಒತ್ತಾಯ ಮಾಡ್ತಾ ಇದೆ. ಈಗಾಗಲೇ ಮಾನವ ಸಂಪನ್ಮೂಲ ಇಲಾಖೆಗೆ ಕೇವಲ 300 ಕೋಟಿ ಅನುದಾನ ಬಂದಿರುವಂತದ್ದು, ಆದ್ರೆ 1200 ಕೋಟಿ ಅವ್ಯವಹಾರ ಆಗಿದೆ ಅನ್ನುವಂತ ಆರೋಪ ಎಷ್ಟು ಮಟ್ಟಿಗೆ ಸರಿ, ಯಾವ ಆಧಾರದಲ್ಲಿ ಹೇಳ್ತಾ ಇದ್ದಾರೆ ಅನ್ನುವಂತ ಆರೋಪ ಕೂಡ ಬಿಜೆಪಿ ಮಾಜಿ ಶಾಸಕ ಬಿಜೆಪಿ ವಕ್ತಾರ ಆಗಿರ್ತಕ್ಕಂಥ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಅವರು ಕೂಡ ಸುದ್ದಿಗೋಷ್ಠಿ ನಡೆಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿಹಾಯ್ದಿರುವಂತದ್ದು. 1200 ಕೋಟಿಗೂ ಅಧಿಕ ಅವ್ಯವಹಾರ ಆಗಿದೆ ಅಂತಂದ್ರೆ ಇದನ್ನ ಈ ಒಂದು ಪ್ರಕರಣವನ್ನ ED ಅಥವಾ CBI ತನಿಖೆಗೆ ಒಳಪಡಿಸಬೇಕು ಅನ್ನುವಂತ ಒತ್ತಾಯ ಕೂಡ ಮಾಡಿರುವಂತದ್ದು. ಮತ್ತೊಂದು ಕಡೆಗೆ ಸಾಮಾಜಿಕ ಹೋರಾಟಗಾರರು ಕೂಡ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಒಂದ್ ಕಡೆಗೆ ಒಂದು ಅಧಿಕಾರಿಯಿಂದ ತನಿಖೆ ಸಾಬೀತಾದ ನಂತರದಲ್ಲಿ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳಬೇಕು ಮತ್ತೆ ಅವರನ್ನ ಜೈಲಿಗೆ ಹಾಕುವಂತ ಕೆಲಸಕ್ಕೆ ಮುಂದಾಗಬೇಕು. ಅದರ ಹೊರತಾಗಿ ಮತ್ತೊಮ್ಮೆ
ದುಂದು ವೆಚ್ಚ ಮಾಡೋದಕ್ಕಾಗಿ ಮತ್ತೊಂದು ತನಿಖೆ ಮಾಡ್ತಾ ಇರುವಂತ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ಮಾತುಗಳನ್ನು ಕೂಡ ಹೇಳ್ತಿದ್ದಾರೆ. ಕೆಲವರನ್ನು ಕೂಡ ಈ ಒಂದು ಅಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಕೆಲವರು ರಕ್ಷಣೆ ಮಾಡೋದಕ್ಕಾಗಿ ಎರಡನೇ ಬಾರಿ ತನಿಖೆಗೆ ಅಂದ್ರೆ ಕಾಲಹರಣ ಮಾಡೋದಕ್ಕಾಗಿ ಮುಂದಾಗಿದೆ ಈ ಸರ್ಕಾರ ಅನ್ನುವಂತ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಕಲ್ಯಾಣ ಕರ್ನಾಟಕ ಮತ್ತೆ ಮಾನವ ಸಂಪನ್ಮೂಲ ಸಂಘದಲ್ಲಿ ನಡೆದಿರ್ತಕ್ಕಂಥ ಅವ್ಯವಹಾರ ಕುರಿತಂತೆ ಈಗಾಗಲೇ ಬಿಜೆಪಿ ಮತ್ತೆ ಕಾಂಗ್ರೆಸ್ ಮಧ್ಯೆ ಚಟಾಪಟಿ ಆರಂಭ ಆಗಿರುವಂತದ್ದು. ಮಧುಸೂದನ್, ಧನ್ಯವಾದ ಬಜರಂಗಿ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.